ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 117 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಎನ್ ಸಿ ಇ ಆರ್ ಟಿದವರು ನ್ಯೂ ದೆಹಲಿ ಸೆಂಟರ್ನವರು ಕಾಲ್ ಮಾಡಿದ್ದಾರೆ. ಇದರಲ್ಲಿ ಈ ಹುದ್ದೆಗಳು ಎಲ್ಲಿದ್ದಾವೆ ಅಂದರೆ ಅಜ್ಮೀರು, ಭೋಪಾಲ್, ಭುವನೇಶ್ವರ, ಮೈಸೂರು ಮತ್ತು ಶಿಲಾಂಗ್ಗೆ ಸಂಬಂಧಪಟ್ಟಂತೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸೆಂಟರ್ ಏನಿದೆ ಅಲ್ಲಿಯೂ ಸಹಿತ ಹುದ್ದೆಗಳು ಖಾಲಿ ಇದ್ದಾವೆ. ಈ 117 ಹುದ್ದೆಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇದ್ದಾವೆ ಮತ್ತು ಯಾವ ಕೆಟಗರಿಯಲ್ಲಿ ಬರ್ತದೆ, ಅಂದರೆ ಜಿ ಎಮ್ ಎಲ್ ಬರ್ತದೋ, ಒ ಬಿ ಸಿ ಎಲ್ ಬರ್ತದೋ, ಎಸ್ ಸಿ ಎಸ್ ಟಿ ಎಲ್ ಬರ್ತದೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆದಮೇಲೆ ಎನ್ ಸಿ ಆರ್ ಟಿದವರು ಅಡ್ವರ್ಟೈಸ್ಮೆಂಟ್ ನಂಬರ್ 177/2026ಗೆ ಸಂಬಂಧಪಟ್ಟಂತೆ ಅವರ ಒಂದು ಕೇಂದ್ರಗಳೇನಿದಾವಲ್ಲ, ಅಜ್ಮೀರ್, ಭೋಪಾಲ್, ಭುವನೇಶ್ವರ ಮತ್ತು ಮೈಸೂರು, ಶಿಲಾಂಗಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸುಮಾರು 117 ಏನು ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದ್ದಾವಂತೆ. ಒಟ್ಟು 3 ಹುದ್ದೆಗಳು 3 ಸೆಕ್ಷನ್ದಲ್ಲಿ ಖಾಲಿ ಇದ್ದಾವೆ. ಈಗ ಅಲ್ಲೇನಾಗುತ್ತೆ, ಪ್ರೊಫೆಸರ್ ಮತ್ತು ಸಹ ಪ್ರಾಧ್ಯಾಪಕರು ಏನು ಅಸೋಸಿಯೇಟೆಡ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ಗಳಿಗೆ ನೇರ ನೇಮಕಾತಿ ಇರೋದಿಲ್ಲ. ಸುಮಾರು 15 ವರ್ಷ ಸರ್ವಿಸ್ ಮಾಡಿದವರು ಅದಕ್ಕೆ ಕಾಂಪಿಟೇಟ್ ಮಾಡ್ತಾರೆ. ಈಗ ನಮಗೆ ಬೇಕಾಗಿರೋದು ಏನು ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ನಾವು ನೆಟ್ಟು ಸೆಟ್ಟು ಪಿ ಎಚ್ ಡಿ ಆದಂಥ ಮೂರಲ್ಲಿ ಯಾವುದಾದ್ರೂ ಒಂದು ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ದಿನಾಂಕವನ್ನು ಸಹಿತ ಕೊಟ್ಟಿದ್ದಾರೆ. 20ನೇ ತಾರೀಕು ಲಾಸ್ಟ್ ಡೇ, ಫೆಬ್ರವರಿ 20 ಲಾಸ್ಟು. ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಈ ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅವರು ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ತದನಂತರ ಸೆಲೆಕ್ಷನ್ ಪ್ರೊಸೀಜರ್, ಯಾವುದೇ ರೀತಿಯ ಎಕ್ಸಾಮಿನೇಷನ್ ಅನ್ನೋದು ಇರೋದಿಲ್ಲ. ಓಕೆ, ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ನೋಡ್ತಾ ಬರೋದಾಗಿದ್ದಾರೆ. ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಪೋಸ್ಟ್ ಇದೆ, ಅದು ಜನರಲ್ ಮೆರಿಟಿಗೆ ಕೊಟ್ಟಿದ್ದಾರೆ. ಓಕೆ, ಇದು ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿರೋದ್ರಿಂದ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನು ಪ್ರಮೋಷನ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಅರ್ಜಿ ಸಲ್ಲಿಸ್ತಾರೆ. ನಮಗೆ ಯಾರು ಫ್ರೆಶ್ ಕ್ಯಾಂಡಿಡೇಟ್ ಇದ್ದರೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಮಾತ್ರ. ಈಗ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟೇ ಹೇಳ್ತಾ ಹೋಗ್ತಂತೆ. ಆರ್ಟ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದೆ, ಅದು ಒ ಬಿ ಸಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಬಯೋಸೈನ್ಸ್, ಬಯೋಟೆಕ್ನಿಕ್, ಹೆಲ್ತ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಒಂದಿದೆ, ಅದು ಜಿ ಎಮ್ಗೆ ಕೊಟ್ಟಿದ್ದಾರೆ. ಎಕನಾಮಿಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಒಂದಿದೆ, ಅದು ಒ ಬಿ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿಯಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು 4 ಇದೆ, 2 ಜಿ ಎಮ್ಗೆ, ಒಂದು ಒ ಬಿ ಸಿ, ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ನಲ್ಲಿ ಎಜುಕೇಷನ್ ಟೆಕ್ನಾಲಜಿ ಮಲ್ಟಿಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದಿದೆ, ಅದು ಎಸ್ ಸಿಗೇನೋ ಹೋಗುತ್ತೆ, ಅದು ನೋಡಬೇಕು, ಎಸ್ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟು ಹಿಂದಿ ಇದೆ, ಅಸೋಸಿಯೇಟೆಡ್ ಇದೆ, ಅದು ಬರೋದಿಲ್ಲ. ಎಜುಕೇಷನ್ ಇದೆ, ಸೈನ್ಸ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ 2 ಇದೆ, ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ಜನರಲ್ ಮೆರಿಟಿಗೆ ಕೊಟ್ಟಿದ್ದಾರೆ. ಎಜುಕೇಷನ್ ಕೊಟ್ಟಿದ್ದಾರೆ, ಟೀಚರ್ ಎಜುಕೇಟರ್ಗೆ ಸಂಬಂಧಪಟ್ಟಂಗೆ ಅಸಿಸ್ಟೆಂಟ್ ಪ್ರೊಫೆಸರ್ 5 ಹುದ್ದೆಗಳಿದ್ದಾವೆ, 4 ಒ ಬಿ ಸಿ ಕೊಟ್ಟಿದ್ದಾರೆ, ಒಂದು ಏನಿದೆ ಪಿ ಎಚ್ ಇದು ಸ್ಟಾರ್ ಕೊಟ್ಟಿರೋದನ್ನ ಪಿ ಎಚ್ಗೆ ಹೋಗುತ್ತದೆ. ನೆಕ್ಸ್ಟು ಎಜುಕೇಷನ್ ಕೊಟ್ಟಿದ್ದಾರೆ, ಎಲಿಮೆಂಟರಿ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅಸೋಸಿಯೇಟೆಡ್ ಇದೆ, ಅದು ಯಾವುದೂ ಬರೋದಿಲ್ಲ. ಸೈಕಾಲಜಿ ಕೊಟ್ಟಿದ್ದಾರೆ, ಎಜುಕೇಷನ್ ಸೈಕಾಲಜಿ, ಅದು ಯಾವುದು ಬರೋದಿಲ್ಲ. ಹಿಸ್ಟ್ರಿ ಕೊಟ್ಟಿದ್ದಾರೆ, ಹಿಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು 2 ಇದೆ, ಒಂದು ಜನರಲ್ ಮೆರಿಟಿಗೆ ಕೊಟ್ಟಿದ್ದಾರೆ, ಒಂದು ಎಸ್ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿಯೋಗ್ರಫಿಗಿಲ್ಲ, ಪಾಪ್ಯುಲೇಷನ್ ಸ್ಟಡೀಸ್ ಇಲ್ಲ. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಇದೆ, ಅದು ಜನರಲ್ ಮೆರಿಟಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂಗಿಲ್ಲ. ನೆಕ್ಸ್ಟು ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಕೊಟ್ಟಿದ್ದಾರೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಹೋಗುತ್ತೆ ಸ್ಟಾರ್ ಇರೋದರಿಂದ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಇದೆ, ಅದು ಅಸೋಸಿಯೇಟ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಇದೆ, ಇಂಗ್ಲೀಷಲ್ಲಿ 2 ಪೋಸ್ಟ್ ಇದೆ, ಅದರಲ್ಲಿ 2 ಸಹಿತ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಉರ್ದು ಇದೆ, ಉರ್ದು ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಹೋಗುತ್ತದು, ಸ್ಟಾರ್ ಹಾಕಿದಂಥದ್ದು. ಮತ್ತು ಹಾಸ್ಪಿಟಾಲಿಟಿ, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಇದೆ, ಅದು ಬರೋದಿಲ್ಲ. ನೆಕ್ಸ್ಟು ಬರುವಂಥದ್ದು ಅಂದರೆ ಎಜುಕೇಷನ್ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಪಿ ಜಿ ಮ್ಯಾಥಮೆಟಿಕ್ಸ್ ಮಾಡೋದಂಥವರು 2 ಇದೆ, ಒಂದು ಜನರಲ್ ಮೆರಿಟು, ಒಂದು ಒ ಬಿ ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ 2 ಹುದ್ದೆಗಳಿದ್ದಾವೆ, ಒಂದು ಒ ಬಿ ಸಿಗೆ, ಒಂದು ಎಸ್ ಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೋಷಿಯಾಲಜಿ ಇದೆ, ಒಂದಿದೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಹೋಗಿದೆ. ಬಾಟ್ನಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ 2 ಹೋಗಿದೆ, 2 ಸಹಿತ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರುವಂಥದ್ದು ಎಜುಕೇಷನ್, ಫಿಲಾಸಫಿಕಲ್ ಎಜುಕೇಷನ್ ಇದೆ, ಒಂದಿದೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ ಹೋಗುತ್ತೆ. ನೆಕ್ಸ್ಟು ಸೈಕಾಲಜಿ ಇದೆ, ಅದು ಒಂದಿದೆ, ಅದು ಸಹಿತ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ ಹೋಗುತ್ತೆ, ಒ ಬಿ ಸಿಗೆ ಸಂಬಂಧಪಟ್ಟಂತೆ. ಲ್ಯಾಂಗ್ವೇಜ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹಿಂದಿ, ಇಂಗ್ಲೀಷ್, ಉರ್ದು, ಸೈನ್ಸ್, ಸಂಸ್ಕೃತ ಮತ್ತು ಲಿಂಗ್ವಿಸ್ಟಿಕ್ ಇದೆ, ಒಂದಿದೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ಹೋಮ್ ಸೈನ್ಸ್ ಬರೋದಿಲ್ಲ. ಕಂಪ್ಯೂಟರ್ ಎಜುಕೇಷನ್ ಇದೆ, ಅದು ಒಂದು ಒ ಬಿ ಸಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಹೋಗುತ್ತೆ. ನೆಕ್ಸ್ಟು ಫಿಲಾಸಫಿ ಯಾರು ಮಾಡಿದರೆ ಅವರು ಒಂದು ಪೋಸ್ಟ್ ಇದೆ, ಅದು ಇದೆ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಒಂದಿದೆ, ಅದು ಎಸ್ ಟಿ ಹೋಗುತ್ತೆ.
ನೆಕ್ಸ್ಟು ಫಿಸಿಕ್ಸಲ್ಲಿ ಒಂದಿದೆ, ಅದು SC ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಲೈಬ್ರರಿಯನ್ 2 ಇದೆ. ನೆಕ್ಸ್ಟ್ ಇರುವಂಥದ್ದು ರೂರಲ್ ಟೆಕ್ನಾಲಜಿ, ತೆಲುಗು, ಲೈಫ್ ಸೈನ್ಸ್ ಆ್ಯಂಡ್ ಪ್ರೈಮರಿ ಎಜುಕೇಷನ್ಗೆ 1 ಕೊಟ್ಟಿದ್ದಾರೆ. ನೆಕ್ಸ್ಟು ಆರ್ಟ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲ. ಎಜುಕೇಷನ್ ಎಕ್ಸ್ಟೆನ್ಷನ್ ಎಜುಕೇಷನ್ಗೆ 1 ಇದೆ. ಓಕೆ, ಫಿಸಿಕಲ್ ಎಜುಕೇಷನ್ಗೆ ಅಸಿಸ್ಟೆಂಟ್ ಪ್ರೊಫೆಸರು. ಓಕೆ, ಈ ರೀತಿಯಾಗಿದೆ. ಅವರು ಡೇಟನ್ನು ಸಹಿತ ಕ್ವಾಲಿಫಿಕೇಷನನ್ನು ಸಹಿತ ಕೊಡ್ತಾ ಬರ್ತಾರೆ. ಈ PDF ಬೇಕಿದ್ದರೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೂಪಿಗೆ ಜಾಯ್ನ್ ಆಗಿ, ಅದರಲ್ಲಿ ಇದು ಅವೈಲಬಿಲಿಟಿ ಇರುತ್ತೆ. ನಾರ್ಮಲಾಗಿ ನೆಟ್ ಟು ಸೆಟ್ PhD ಆಗಿರಬೇಕು, 55% ಮಾಡಿರಬೇಕು ಅಂದ್ಕೊಂಡಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ತಾ ಬರೋದಾಗಿತ್ತು ಅಂದರೆ 31ರಿಂದ ಸ್ಟಾರ್ಟ್ ಆಗಿತ್ತು, 22/2/2026 ಕೊನೆಯ ದಿನ ಆಗಿದೆ. ಓಕೆ, ನೀವು ಆನ್ಲೈನ್ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ಗೆ ಹೋಗ್ಕೊಂಡು ಅಪ್ಲೈ ಮಾಡಿರಿ. ಡೈರೆಕ್ಟಾಗಿ ಅಪ್ಲೈ ಮಾಡೋದು, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು ಅಂತ ಕೊಟ್ಟಿದ್ದಾರೆ. ಓಕೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಹಾಕ್ರಿ. ಫೀಯನ್ನು ಕೊಟ್ಟಿದ್ದಾರೆ, 1,000 ರೂಪಾಯಿ ಇದೆ. UR OBC ಎಕನಾಮಿಕಲ್ ವೀಕಲ್ ಸೆಕ್ಷನ್ಗೆ. SC ST PWD ಕ್ಯಾಂಡಿಡೇಟ್ಗೆ ಫೀ ಇರೋದಿಲ್ಲ. ಓಕೆ, ನಿಮ್ಮದೇನು ಡೀಟೇಲ್ ಅನ್ನೋದನ್ನು ತುಂಬ್ತಾ ಬರಬೇಕಾಗುತ್ತೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಆ ವೆಬ್ಸೈಟಿಗೆ ಹೋಗ್ಕೊಂಡು ನಿಮ್ಮ ಡೀಟೇಲ್ ಮಾಹಿತಿಯನ್ನು ನೀವು ತುಂಬಬೇಕು. ಮತ್ತು ಈ PDF ಫೈಲು ಗ್ರೂಪಲ್ಲಿ ಅವೈಲಬಿಲಿಟಿ ಇರುತ್ತೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.